ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಹಬ್ಬ ಇದೆ, ಕಾರ್ತಿಕ ಹಬ್ಬ. ಲಾಸ್ಟ್ ಇಯರ್ ಮಾಡಿದ್ದೆ, ಅದು ಮತ್ತೆ ಈ ಇಯರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾವ ಥರ ಹಬ್ಬ ಮಾಡ್ತಾರೆ ಅಂತ. ನೋಡಿ ಯಾರಿದ್ದಾರೆ ಅಂತ, ನಮ್ಮ ತಾತ ನೋಡಿ ಗೈಸ್. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ. ಏನು ಗೊತ್ತಾ, ನಾನು ನಮ್ಮಮ್ಮ ಹೂರ್ಣ ರುಬ್ಬಕ್ಕೆ ಬಂದಿದ್ದೀವಿ. ನೋಡಿ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಇವ್ನು ನಗ್ತಾವನೆ. ಯಾಕೋ ಕೆಲಸ ಮಾಡೋ, ಮುಂದೆ ನೋಡ್ಕೊಂಡು. ಅಮ್ಮ ಮಗ ನೋಡಿ ಹೆಂಗ್ ನಗ್ತಾ ಇದ್ದಾರೆ. ಅಮ್ಮ ಮಗ ನೋಡಿ ನನ್ನ ವಿಡಿಯೋ ಮಾಡೋದಕ್ಕೆ ನಗ್ತಾ ಇದ್ದಾರೆ. ಯಾಕೆ ಕೆಲಸ ಎಲ್ಲ ಮಾಡ್ತೀನಿ ಗೊತ್ತಾ, ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು ನನ್ನ ಕೆಲಸ ಮಾಡೋದು. ನೋಡಿದ ಜನರೇ, ಇವಳು ಕಿಪ್ಪಿ ಕೀರ್ತಿ ಗೊತ್ತಾ? ನೋಡಿ ಗಾಯ್ಸ್, ನಮ್ಮೂರಲ್ಲೂ ಕಿಪ್ಪಿ ಕೀರ್ತಿ ಫ್ಯಾನ್ಸ್ ಇದ್ದಾರೆ. ನೋಡಿ ಜನರೇ, ಎಸ್ ಇವಾಗ ಹೂರ್ಣ ರುಬ್ತಾ ಇದ್ದೀವಿ ನಾನು ನಮ್ಮಮ್ಮ. ಮುಂಚೆ ಹಳ್ಳಿ ಸೈಡು ಮಿಕ್ಸಿ ಇಲ್ದಾಗ ಇದೇ ಥರನೇ ಸಾಂಬಾರ್ಗೆ ಏನಾದರೂ ಖಾರ ಬೇಕು ಅಂತಂದರೆ ಜೋಡಿಸ್ಕೊಂಡು ಹಿಂಗೆ ರುಬ್ತಾ ಇದ್ದಿದ್ದು. ಹೂರ್ಣನೂ ಅಷ್ಟೇ, ಮುಂಚೆಯಿಂದನೂ ನಾವು ಮಿಕ್ಸಿಗೆ ಹಾಕಲ್ಲ. ಬೆಂಗಳೂರಲ್ಲಾದರೆ ಮಿಕ್ಸಿಗೆ ಹಾಕ್ತಾ ಇದ್ವಿ, ಇಲ್ಲಿ ಆಗಿರೋದಕ್ಕೆ ಖಾರ ಗುಂಡಲ್ಲಿ ರುಬ್ತಾ ಇದ್ವಿ. ಅಮ್ಮ ನೋಡಿ ನನಗೆ, ನಾನು ಉಪವಾಸ ಇದ್ರೂ ಗುಂಡ ಏನು ಖಾರ ರುಬ್ಬಕ್ಕೆ ಇಕ್ಕೋನೆ. ಹೂರ್ಣ ರುಬ್ಬಕ್ಕೆ, ಖಾರ ರುಬ್ಬಕ್ಕಲ್ಲ. ಇರೋರೆ ಅವರು ಇನ್ಯಾರು ಇಕ್ತಾರೆ ನೋಡಿ. ಹಿಂದೆ ವಾಯ್ಸ್ ಕೊಡ್ತಾ ಇರೋದು ಇವ್ರೇನೆ, ನಾವೇನೆ. ಅವರೇ ಮನೆಯಾಗಿರೋರೆ. ನಾವೇ ಮಾಡೋ ಕೀರ್ತಿ ಅವ್ರ ಅತ್ತೆ ಇವರು. ಅಲ್ಲ ಅಲ್ಲ, ನಾವು ಅವರಲ್ಲ, ನಮ್ಗೂ ಅವ್ರ ಸಂಬಂಧ ಇಲ್ಲ. ಇದಷ್ಟು ರುಬ್ಕೊಂಡು ಆಮೇಲೆ ಸಿಗ್ತೀನಿ, ಬಾಯ್. ಫೈನಲಿ ಖಾಲಿ ಮಾಡಿದ್ದೀನಿ ಊಟ ರುಬ್ಬೋದು. ನೋಡಿ ರುಬ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ನಮ್ಮಮ್ಮ ಹೋಗಿ ಒಬ್ಬಟ್ಟು ತಟ್ಟದೆ ಇವಾಗ ಅಲ್ವೇನಮ್ಮ. ಅಪ್ಪ ಸುಸ್ತಾಗಿದೆ ನನಗೆ ಕುತ್ಕೊಂಡು. ಎಷ್ಟು ಭಾಳ ದಿನ ಆದಮೇಲೆ ಹೂರ್ಣ ರುಬ್ತಾ ಇರೋದು. ಬೆಂಗಳೂರಲ್ಲೆಲ್ಲ ಮಿಕ್ಸಿಗೆ ಹಾಕ್ತಾ ಇದೆ. ಅಂದರೆ ನಾನು ಏನು ಕೆಲಸ ಮಾಡ್ತಿರ್ಲಿಲ್ಲ, ಊರಿಗೆ ಬಂದರೆ ಮಾತ್ರ ಕೆಲಸ ಮಾಡೋದು. ಏನಮ್ಮ? ಹೇಳಮ್ಮ. ಇಲ್ಲೂ ಮಾಡಲ್ಲ ಅಂತಾರೆ. ಮಾಡ್ತಿಲ್ಲ ಅಣ್ಣಮ್ಮ. ನೋಡಿ ಗಾಯ್ಸ್, ನಮ್ಮಮ್ಮ ಹೆಂಗೆ ಮಾಡ್ತಾರೆ. ಅಪ್ಪ ಫೈನಲಿ ಹೂರ್ಣ ರುಬ್ಬಿ ಆಯಿತು. ಫುಲ್ ಕಾಲೆಲ್ಲ ನೋವ್ತಿದ್ದಾವೆ, ಯಾಕೆಂದರೆ ತುಂಬ ದಿನ ಆಯಿತು ಕುತ್ಕೊಂಡು ಹೂರ್ಣ ರುಬ್ಬಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೋ ಸಾಹಸ ಮಾಡಿದ್ದೀನಿ. ಹೂರ್ಣದ್ದು ಸ್ವಲ್ಪ ನುಣ್ಣಗಾಗಿ ಅಂದರೆ ತೆಳ್ಳಗಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದು ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದು ತೊಗೊಂಡು ಬಂದು ಆಮೇಲೆ ಒಬ್ಬಟ್ಟು ಮಾಡ್ತಾರಂತೆ. ಸೊ ನಾನಿವಾಗ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಫೋನ್ ಮಾಡ್ರಿ ಎಸ್ ರೆಡಿ ಆಗಿದ್ದೀನಿ ನೋಡಿ. ನನ್ನ ಔಟ್ಫಿಟ್ ಈಗ ತೊಗೊಂಡು 1 ಇಯರ್ ಆಗಿದ್ದ ಡ್ರೆಸ್ಸು, ಬೇರೆ ಮಾಡಿರಲಿಲ್ಲ, ಇವತ್ತು ಹಾಕ್ಕೊಂಡಿರೋದು ನಾನು. ಎಸ್ ಪೂಜೆ ಎಲ್ಲ ಆಯಿತು. ಇವಾಗ ನಮ್ಮ ಅತ್ತೆ ಯಾಕೋ ಕರಿತಾ ಇದ್ದಾರೆ, ಕರ್ಗೆಡಬು ಮಾಡೋಕೆ ಅನ್ಸುತ್ತೆ. ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಇವಾಗ ಮತ್ತೇನು ಇವಾಗ ನೋಡಿ ಫುಲ್ಲು ಪಾಪ ಅವ್ರಿಗೆ ಹುಷಾರಿಲ್ಲ, ಆದ್ರೂ ಅಡುಗೆ ಇವಾಗ ಮಾಡ್ತಿದ್ದಾರೆ. ಸೊ ಭಾಳ ಜನ ನೆಂಟರು ಬರ್ತಾರೆ ಈ ಹಬ್ಬಕ್ಕೆ, ಅದಕ್ಕೆ ಇಲ್ಲೂ ಅಡುಗೆ ಮಾಡ್ತಾ ಇದ್ದೀವಿ, ಆ ಮನೆ ಹತ್ರನೂ ಅಡುಗೆ ಮಾಡ್ತಿದ್ದೀವಿ. ಅದಕ್ಕೆ ಇದ್ರ ಕತೆ ಊರ್ಮರಿ ಜಾತ್ರೆಗೆ ನಮ್ಮ ಮೀಶು ಬಂದಿದ್ದಾಳೆ, ನಮ್ಮ ಮಗಳು ಬಂದಿದ್ದಾಳೆ. ಕಿಸಿ ಕೊಡು. ನಮ್ಮ ಮುದ್ದು ಬಂದಿದ್ದಾಳೆ. ಮಿಶು ಹಾಯ್ ಮಾಡು ಅಲ್ಲಿ. ಹಾಯ್ ಹಾಯ್ ಕಿಸಿ ಕೊಡು. ದಿವಿಶಾ ದಿವಿಶಾ ಬಾಯಿಲಿ. ಅವರಿಗೆ ಒಳ್ಳೆ ಮನೇಲಿ ಒಳಗಡೆನೆ ಒಳಗಿದ್ದು ಇದ್ದು ಇದ್ದು ಅವ್ರಿಗೊಂಥರ ಆಗ್ಬಿಟ್ಟೈತೆ. ಇವಾಗ ಬಂದು ಫುಲ್ಲು ಫ್ರೀಡಮ್, ಒಂಥರ ಹಕ್ಕಿ ಥರ ಹಾರಾಡ್ತಾ ಇದ್ದಾರೆ ಇಬ್ರು. ಹಾಯ್ ದೊಡ್ಡಮ್ಮ, ಹೇಗಿದ್ದೀರಾ?
ಸೂಪರ್ ಆಗಿದ್ದೀರಾ? ಎಲ್ಲರೂ ಕೇಳ್ತಾ ಇದ್ರು ನಿಮಗೆ. ರಂಗಣ್ಣನ ಬಜ್ಜಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತವ್ರೆ ಎಲ್ರು. ಊರಲ್ಲಂತೂ ಎಲ್ರೂ ರಂಗಣ್ಣನ ಬಜ್ಜಿ ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಗೊತ್ತಾ? ಮಾತಾಡು ಏನಾದ್ರು. ಏನು ಮಾತಾಡಲಿ ಮಗಳೇ? ಆರಾಮಿದ್ದೀರಾ? ಹೇಗಿದ್ದೀರಾ ಎಲ್ರು? ಹಬ್ಬಕ್ಕೆ ಬನ್ನಿ. ಇವಾಗ ನಾನು ಮಲ್ಕೊಂಡಿದ್ದೆ. ನಮ್ಮ ಮಾಮ ಎದ್ದೇಳಿಸ್ಬಿಟ್ಟು ಕೆಲಸ ಮಾಡಕ್ ಇಟ್ಟಿದ್ದಾರೆ ನೋಡಿ. ಕರ್ಗೆಡ್ಬು ಮಾಡ್ತಾ ಇದ್ವಿ. ನಾನು ಎಲೆ ಉಚ್ಕೊಡ್ತಿದ್ದೀನಿ. ನಮ್ಮ ದೊಡ್ಡಮ್ಮ ಹೋಳ್ಗೆ ಹೂರ್ಣ ತುಂಬ್ತಿದ್ದಾರೆ ಎಲೆಗೆ. ಕರ್ಗೆಡ್ ಬಂದ್ರೆ ಇದೆ ನೋಡಿ, ಕರ್ಜಿಕಾಯಿ ತರ ಇರುತ್ತೆ ಕರ್ಗೆಡ್ ಬಂದ್ರೆ. ಇದನ್ನ ಎಣ್ಣೆಗೆ ಹಾಕೊಂಡು ಕರಿಬೇಕು. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ನಮ್ಮ ಮನೆಗೆ ಎಲ್ಲಮ್ಮ ದೇವ್ರು ಬಂದಿದ್ದಾರೆ. ಈ ತಿಪ್ಪಜ್ಜಿ ಎಲ್ಲಮ್ಮನ ದೇವ್ರು ಓರ್ತಾರೆ. ನಾವೇನಾದ್ರೂ ಅನ್ಕೊಂಡ್ರೆ ಆಗುತ್ತೆ ಅಂದ್ರೆ ಎದ್ದೇಳುತ್ತೆ ದೇವ್ರು, ಇಲ್ಲಾಂದ್ರೆ ಕುತ್ಕೊಂಡಿದ್ದ ಹತ್ರನೇ ಕೂರುತ್ತೆ. ಇವರೆಲ್ಲರೂ ಕೇಳ್ತಾ ಇದ್ರು ಇಷ್ಟೊತ್ತು ಶಾಸ್ತ್ರ. ಫುಲ್ ಜಾತ್ರೆ ಎಲ್ಲ ಬಂದಿದೆ ಆಗ್ಲೇ. ಭೀಮ ಸ್ವರೂಪ ಸಂಗೀತವೇ ಹಾಡಿ ಹನುಮ ಸಂಗೀತವೇ ಹನುಮ ಸಂಗೀತವೇ ಇದ್ರ ನೋಟು ಅಂದ್ಬಿಟ್ರಮ್ಮ ಡೂಪ್ಲಿಕೇಟ್ ಅಂತ ಹೇಳಿದ್ರ ಮಾಡ್ತಿದ್ದಾರೆ. ನಮ್ಮ ಅಮ್ಮನ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ನಮ್ಮ ಅಮ್ಮ ಅಂತೂ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಅಮ್ಮ ಬಾ, ಫ್ರೆಂಡ್ ಯಾರನ್ನ ಸಿಕ್ಕಿದ್ರೆ ಸಾಕು ನಮ್ಮ ಅಮ್ಮಂಗೆ ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂತಾರೆ. ಇವ್ರು ನೋಡಿ ಅತ್ತೆ ಸೊಸೆ ಎಲ್ಲಾದ್ರೂ ಮ್ಯಾಚಿಂಗ್ ಜೊತೆಗೆ ಇರ್ತಾರೆ. ನನ್ನನ್ನು ಬಿಟ್ಟೆ ಊಟ ಮಾಡ್ತಿದ್ಯಾರಲ್ಲ. ನಮ್ಮ ದೊಡ್ಡಮ್ಮ ಅಂತೂ ಕರಿತಾನೆ ಇಲ್ಲ ನನಗೆ, ಹಂಗೆ ಊಟ ಮಾಡ್ತಾಯಿತ್ತು ನೋಡು. ನಮ್ಮಮ್ಮ ಒಬ್ಬಟ್ಟು ಮಾಡಿದ್ರು, ಏನೇನು ಮಾಡಿದಾರ, ಏನೇನು ಮಾಡಿದ್ಯಮ್ಮ ನಾನು ನೋಡೇ ಇಲ್ಲ ಬೆಳಗ್ಗೆಯಿಂದ.
ಕೋಸಂಬರಿ, ಚಿತ್ರಾನ್ನ, ಹಪ್ಳ, ಪಲ್ಯ, ಹೋಳಿಗೆ ಸಾಂಬಾರು, ಇದೇನು ಹಾಲು, ಆಮೇಲೆ ಒಬ್ಬಟ್ಟು. ಚೆನ್ನಾಯ್ತಾ ಆಂಟಿ ರಾಜಂಟಿ ಊಟ? ಬಜಂಟಿ ಊಟ ಚೆನ್ನಾಯ್ತಾ ದೊಡಮ್ಮ? ಅತ್ತೆ ಅಜ್ಜಿ ಚೆನ್ನಾಯ್ತಾ? ಸೂಪರ್. ನೋಡಮ್ಮ ಎಲ್ಲರೂ ಚೆನ್ನಾಯ್ತಂತಿದ್ದಾರೆ. ಒಂದು ಕ್ಯಾಂಟ್ರಿನ್ ಇಟ್ಕೊಡೋಣ ನಿನಗೆ. ಅಲ್ಲಮ್ಮ ಅಡುಗೆ ಮಾಡೋಕ್ಕೆ ಒಂದು ಹೋಟ್ಲು ಇಟ್ಕೊಡ್ಲಾ? ನಮ್ಮಮ್ಮ ಸಕ್ಕದಾಗಿ ಮಾಡ್ತಾರೆ. ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಸೂಪರಾಗಿ ಮಾಡ್ತಾರೆ. ನನಗೆ ಬರಲ್ಲ. ಎಸ್ ಇವಾಗ ಗಂಗಾ ದೇವತೆಗೆ ಹೋಗ್ತಾ ಇದ್ದಾರೆ. ನಾ ಯಾವ ಥರ ಗಂಗಾ ದೇವತೆ ಮಾಡ್ತಾರೆ ಅಂತ ನಾನು ಒಂದು 3 years ಬ್ಯಾಕ್ ಹೋಗಿದ್ದೆ, ಮತ್ತೆ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಯಾವ ಥರ ಮಾಡ್ತಾರೆ ಅಂತ ನೋಡಕ್ಕೆ. ಒಂದು 3 years ಬ್ಯಾಕ್ ಹೋಗಿತ್ತಾನೆ. ನಾನು ಒಂದ್ಸತಿ ಹೋಗಿದ್ದೆ ಇವ್ರು ಶಿಲ್ಪಕ್ಕ ಅವ್ರ ಜೊತೆ. ಫುಲ್ಲು ಇವಾಗ ನೀರಲ್ಲಿ ತೊರೆಗೆ ಬಂದಿದ್ವಿ ಗಂಗಾ ದೇವತೆ ಮಾಡೋದಕ್ಕೆ. ಫುಲ್ ನೀರಿದೆ, ಫುಲ್ ಅಷ್ಟೊಂದು ಇಲ್ಲ, ಹೋಗ್ಬಿಟ್ಟೈತೆ ನೀರು. ಮೌಲ್ಯಕ ನೀನು ಫಸ್ಟ್ ಟೈಮ್ ಬರ್ತಿರೋದಾ? ಹೆಂಗಂದ್ರೆ ಖುಷಿ ಆಗ್ತೈತಾ? ಖುಷಿ ಆಗ್ತದೆ. ಅಷ್ಟೊಂದು ಇಲ್ಲ ಅಕ್ಕ, ನೀರು ಹೋಗ್ಬಿಟ್ಟೈತೆ.
ಏ ಯಾಕಲ್ಲಿ ಬರ್ತೀಯಾ? ಅಲ್ಲೇ ಬರ್ಬೇಕು ನಿಂಗೆ, ಇಲ್ಲೇ ಬೇಕಾ ನಿಂಗೆ? ಬೇರೆ ಕರೀತದ ನೋಡಿ. ಯಾರದು? ಯಾರು? ಮಕ್ಕಳಿಲ್ಲದೆ ಪಾಪ ದೇವ್ರೆ 3 ಗಂಟೆ ಆಗ್ಬಿಡ್ಲಪ್ಪ ಅಲ್ಲೇ. ಇವ್ರು ನೋಡಿ ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಅಂದ್ರೆ ಬೆಸ್ಟ್ ಫ್ರೆಂಡ್ ಅಲ್ಲ ಆಂಟಿ? ಚಿಕ್ಕವರಿದ್ದಾಗಿ ನಾನು. ಹಾಯ್ ಆಂಟಿ, ಊಟ ಮಾಡಿದ್ರಾ? ಎಷ್ಟು ವರ್ಷದಿಂದ ನೀವು ಫ್ರೆಂಡ್ ನಮ್ಮಮ್ಮ? ನೀವು ಚೈಲ್ಡ್ಹುಡ್ ಅಂದ್ರೆ ಕ್ಲೋಸ್ ಅಂದ್ರೆ ಫುಲ್ ಕ್ಲೋಸ್. ನಾನು ಮೌಲ್ಯಕ್ಕ ಎಷ್ಟು ಕ್ಲೋಸ್, ಇವರು ನಮ್ಮಮ್ಮ ಅಷ್ಟೇ ಕ್ಲೋಸ್. ಮೌಲ್ಯಕ್ಕ ಅವ್ರ ಅಮ್ಮ ಇವರು. ಆ್ಯಂಡ್ ಇವರು ಅನಾಂಟಿ, ಮಂಜು ಆಂಟಿ ಅವರು ತಂಗಿ. ಇವ್ರು ನನಗೆ ಕ್ಲೋಸು. ಈ ಆಂಟಿ ಕ್ಲೋಸ್ ನನಗೆ. ಆಯ್ ಬಿಲಿಕಾ, ನಾನು ಟಿ ವಿಲಿ ಬಂದ್ರೆ ಮಾತಾಡ್ತೀಯಂತೆ. ಏನಂತ್ಯಾ? ಲಕ್ಷ್ಮಿ ಅಕ್ಕ ಅಂತ್ಯಾ? ಲಕ್ಷ್ಮಿ ಅಂತ್ಯಾ? ಇವಾಗ ಎದುರಿಗೆ ಮಾತಾಡೋದೇ ಇಲ್ಲ ಇವಳು ನನ್ನ ಹತ್ರ. ಟಿ ವಿಲಿ ಬಂದಿದ್ದೀನಿ ಅಂದ್ರೆ ಆಂಟಿಗೆ ತೋರಿಸ್ತಾಳಂತೆ ಲಕ್ಷ್ಮಿ ಅಕ್ಕ ಬಂದ್ಲು ಅಂತ. ಆ್ಯಂಡ್ ಇಲ್ಲಿ ವಿನೋದ್ ಅಜ್ಜಿ ಅಂತ ಇದ್ದಾರೆ. ಅವ್ರು ನನಗೆ ನಾಮಕರಣ ಮಾಡಿದ್ದಾರೆ ಹೊಸ್ದಾಗಿ. ಏನಂತ ಅಜ್ಜಿ? ಅಪ್ಡಿಪ್ಡ ಅಂತ ಕರೀತಾರೆ. ಯಾಕೆ ಅಜ್ಜಿ ಹಂಗೆ ಕರೀತೀಯಾ? ನಾನು ನಿನ್ನ ನೋಡಿದ್ರೆ ಹಂಗಾಗುತ್ತೆ. ನಾನು ನೋಡಿದ್ರೆ ಹಂಗಾಗುತ್ತೆ. ಅಜ್ಜಿ ಅಜ್ಜಿ ನೀನು ನನಗೋಸ್ಕರ ಒಂದು ಸಾಂಗ್ ಹೇಳಜ್ಜಿ. ಯಾವುದೇ ಹೇಳಜ್ಜಿ, ಜೋರಾಗಿ ಹೇಳಿ ನನಗೋಸ್ಕರ. ಇವ್ರು ನೋಡಿ ಯಾವಾಗ ಅಜ್ಜಿ ಕೇಳಿಸ್ತಿಲ್ಲ, ಮೈಕ್ ಇಲ್ಲ ನನ್ನ ಹತ್ರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರು ನಾನೇನು ಬಲ್ಲೇನು, ನಿನ್ನ ತವರು ನಾನೇನು ಬಲ್ಲೇನು, ಗೊತ್ತಿಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ, ತೋರಿಸು ಬಾರೆ ಅಜ್ಜಿ ಜೋರಾಗಿ ಹೇಳಜ್ಜಿ. ಆಯ್ತು, ಇವಾಗ ಬೇರೆದು ಹೇಳು. ಜೋರಾಗಿ ಒಂದು ಸಾಂಗ್ ಹೇಳು ಚೆನ್ನಾಗಿರೋದು, ಇದು ಬೇಡ. ಡೆಡಿಕೇಟ್ ಟು ಮಿಥುನ್ ಅಂಡ್ ಸೌಂದರ್ಯ, ಅಕ್ಕ ಭಾವ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋದು. ಹೇಳಜ್ಜಿ, ಅಜ್ಜಿ ಹೇಳಜ್ಜಿ ಇನ್ನೊಂದ್ಸತಿ. ಇದು ಸೌಂದರ್ಯ ಕಣ್ಣಲ್ಲಿ ಕಾಡಿಗೆ, ಯಾರು ಹಚ್ಚಿದ ಕಾಡಿಗೆ, ಮಿಥುನ್ ಹಚ್ಚಿದ ಕಾಡಿಗೆ, ಮುಂದೆ ನೀವು ಮಣಿ ಚಿಂತಾಮಣಿ ಕಟ್ಟುವೆ ನಾನೀಗ ಕರಿಮಣಿ, ಮನದಲ್ಲಿ ಚಿಂತೆ ಮಾಡಬೇಡ ಸೌಂದರ್ಯ, ಇಂಥ ಜೋಡಿ ಸೂರ್ನೆಳ್ಳಲಿಗಿಲ್ಲಮ್ಮ. ಮಳೆಯಲ್ಲಿ ನೆಂದಾಗ ಮರದಡಿಯಲ್ಲಿ ನಿಂತಾಗ, ಮಳೆಯಲ್ಲಿ ನೆಂದಾಗ ಮರದಡಿಯಲ್ಲಿ ನಿಂತಾಗ, ಹಿತವಾಗಿ ನಡುಗುವೆಯ ಸೌಂದರ್ಯ, ಆ ನಡುಗೆ ಎಲ್ಲ ಕೇಳಮ್ಮ. ಏನಿದು ಗೌರಮ್ಮ ಸೌಂದರ್ಯ. ಎಸ್, ಗಂಗಾ ದೇವತೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ ಮನೆಗೆ. ಇವಾಗ ಮಲ್ಕಂತೀನಿ. ಮತ್ತೆ 3:30ಗೆ ಎದ್ದು ಸ್ನಾನ ಮಾಡ್ಕೊಂಡು ಮತ್ತೆ ತೇರಿಗೆ ಗಾಲಿ ಕಾಯಕ್ಕೆ ಹೋಗ್ಬೇಕು. ಸೊ ಅದನ್ನು ವಿಡಿಯೋ ಮಾಡ್ತೀನಿ ನೋಡಿ.
ಫೈನಲಿ ಹಬ್ಬ ಎಲ್ಲ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ಡಾನ್ಸ್ ಕೂಡ ಮಾಡಿದ್ವಿ. ನಮಗಂತೂ ಅದೇ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ವರ್ಷ ಹಂಗೆ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಈ ವರ್ಷ ಕಂಪ್ಲೀಟ್ ಆಯಿತು, ಡ್ಯಾನ್ಸ್ ಮಾಡಿದ್ವಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.